ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಯು ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಮತ್ತು ಟೇಸ್ಟಿಯಾದ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಈ ಸಾಂಬಾರನ್ನ ನಾನು ಮೆಂತ್ಯ ಸೊಪ್ಪಿಂದ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅಂದರೆ ತುಂಬ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ರೆಗ್ಯುಲರ್ ಆಗಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿಯಾಗೇ ತಿನ್ನಬೇಕು. ಬನ್ನಿ ಈಗ ಈ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೆಂತ್ಯ ಸೊಪ್ಪು ನಾನು 2 ಕಟ್ ತೊಗೊಂಡಿದ್ದೀನಿ, ತೊಳೆದೆಲ್ಲ ಇಟ್ಟಿದ್ದೀನಿ ನೀಟಾಗಿ. ಮತ್ತು ಒಂದು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ತೆಂಗಿನ ತುರಿ, ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, 2 ಈರುಳ್ಳಿ, ಮತ್ತು 2 ಬೆಳ್ಳುಳ್ಳಿ ಸುಳಿದಿಟ್ಟಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಮತ್ತು 1 ಸ್ಪೂನಷ್ಟು ಜೀರಿಗೆ. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಬನ್ನಿ ಈಗ ಎಲ್ಲದನ್ನೂ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳೋಣ. ಕೆಲವರು ಈ ಸಾಂಬಾರು ಮಾಡೋಕ್ಕೆ ಅಂದರೆ ಹೆಚ್ಚಕ್ಕೆಲ್ಲ ಹೋಗೋದೇ ಇಲ್ಲ, ಆ್ಯಸ್ ಇಟ್ ಈಸ್ ಹಾಗಾಗೇ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಆಮೇಲೆ ರುಬ್ಕೊತಾರೆ, ಅಂದರೆ ಮಿಕ್ಸಿ ಮಾಡ್ಕೊಳೋದು ಹಂಗೇನೋ ಮಾಡ್ಕೊತಾರೆ. ಈಗ ಮಾಡೋದ್ರಿಂದ ಏನಾಗುತ್ತೆ, ಅದು ಫುಲ್ ಪೇಸ್ಟ್ ಥರ ರುಬ್ಕೊಂಡ್ಬಿಡುತ್ತೆ. ಸೊ ಪೇಸ್ಟ್ ಥರ ಆಗೋದು ಬೇಡ ಅಂದ್ಕೊಂಡು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಆಮೇಲೆ ಜಸ್ಟ್ ಇದರಲ್ಲಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊತೀನಿ. ನಾನು ಗ್ರೈಂಡ್ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ನಾನು ಹೆಚ್ಕೊತಿದ್ದೀನಿ. ನೋಡಿ ಈಗ ಎಲ್ಲದೂ ಹೆಚ್ಚಿದ್ದಾಯಿತು. ಈಗ ಎಲ್ಲದನ್ನೂ ಒಂದು ಕುಕ್ಕರಿಗೆ ಸೇರಿಸೋಣ. ಇದ್ರ ಜೊತೆ ನಾನು ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಎಲ್ಲ ಸೇರಿಸಿದ್ದೀನಿ, ಮತ್ತು ಬೇಳೆನೂ ತೊಳೆದಿಟ್ಟಿದ್ದೀನಿ, ಬೇಳೆನೂ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಕೆಲವರು ಹೆಸರುಬೇಳೆ ಬದಲಿಗೆ ಅವರೆಬೇಳೆ ಕೂಡ ಆ್ಯಡ್ ಮಾಡ್ಕೊತಾರೆ. ಮತ್ತು ಈಗ ನೋಡಿ ಸೊಪ್ಪನ್ನು ಹೆಚ್ಕೊಳ್ಳೋಣ. ಸೊಪ್ಪನ್ನು ಅಷ್ಟೇ ದೊಡ್ಡ ದೊಡ್ಡದಾಗೆ ಹೆಚ್ತಿದ್ದೀನಿ, ಅದನ್ನೇನು ಸಣ್ಣಗೆ ಹೆಚ್ತಿಲ್ಲ. ಮತ್ತು ಸೊಪ್ಪು ಕೂಡ ಅಷ್ಟೇ ಮೆಂತ್ಯ ಸೊಪ್ಪೇ ತೊಗೋಬೇಕು ಅಂತ ಏನಿಲ್ಲ. ಬೇಕಾದ್ರೆ ನೀವು ಪಾಲಕ್ ಸೊಪ್ಪು ತೊಗೋಬೋದು, ಅದರ್ವೈಸ್ ಮಿಕ್ಸಲ್ಲೇ ತೊಗೋಬೋದು. ಈಗ ಪಾಲಕು, ಮೆಂತ್ಯ, ದಂಟು ಮತ್ತು ಕಿರಿಕ್ಸಾಲೆ ಅದೆಲ್ಲದನ್ನೂ ಸೇರಿಸಿ ಕೂಡ ಮಾಡ್ಬೋದು. ನಾನಿವತ್ತು ಬರೀ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಅಂದರೆ ಈ ಮೆಂತ್ಯ ಸೊಪ್ಪು ಮಾಡೋದ್ರಿಂದ ಕಹಿ ಬರುತ್ತೆ ಅಂತ ನಾನು ಅನ್ಕೊತಿದ್ದೆ ಇಷ್ಟು ದಿನದವರೆಗೂ. ಬಟ್ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪಿಂದು ಮಶಪ್ ಅಂತೂ A1 ಆಗಿರುತ್ತೆ. ನೀವೂ ಟ್ರೈ ಮಾಡಿ, ಗೊತ್ತಾಗುತ್ತೆ. ನೋಡಿ ಈಗ ಮೆಂತ್ಯ ಸೊಪ್ಪನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಒಂದು 3ರಿಂದ 4 ಗ್ಲಾಸು ನೀರು ಸೇರಿಸ್ತಿದ್ದೀನಿ. ಆದರೆ ಬೇಳೆ ಎಲ್ಲ ಚೆನ್ನಾಗಿ ಮುಳುಗಬೇಕು, ಅಲ್ಲಿವರೆಗೂ ನೀರು ಸೇರಿಸಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ತೀನಿ, ಮತ್ತು 1 ಸ್ಪೂನಷ್ಟು ತುಪ್ಪನೂ ಸೇರಿಸ್ತಿದ್ದೀನಿ ನಾನಿಲ್ಲಿ. ಈಗೆಲ್ಲದನ್ನ ಸೇರಿಸ್ಬಿಟ್ಟು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 3 ವಿಷಲ್ವರೆಗೂ ಕೂಗಿಸ್ಕೊಳ್ಳೋಣ. ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಬೆಂದ್ರೇ ಸಾಂಬಾರು ಚೆನ್ನಾಗಾಗೋದು. ಅದಕ್ಕೆ ನೋಡಿ ಈಗ ಬೇಳೆ ಬೆಂದು ಕುಕ್ಕರು ತಣ್ಣಗಾಗಿದೆ. ಅದನ್ನು ನಾನೀಗ ನೀರನ್ನ ಸೋಸ್ಕೊಂಡ್ಬಿಡ್ತೀನಿ, ಸಪ್ರೇಟಾಗಿ ತಕ್ಕೊಂಬಿಟ್ಟು ನೀರನ್ನ. ಸೊಪ್ಪು ಮಾತ್ರ ಅಲ್ಲಿ ಬಿಟ್ಕೊತೀನಿ. ಈ ಥರ ನೀರು ತಕ್ಕೊಳೋದ್ರಿಂದ ಸೊಪ್ಪನ್ನ ಮಸಿಯೋಕ್ಕೆ ತುಂಬ ಈಸಿ ಆಗುತ್ತೆ, ಮತ್ತು ಚೆನ್ನಾಗಿ ಮಸ್ಕೊಳುತ್ತೆ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಜೊತೆಲಿದ್ದರೆ ಜಸ್ಟ್ ಅದ್ರ ಜೊತೆ ಸುತ್ತುತ್ತೆ, ಇದು ಮಸ್ಕೊಳಲ್ಲ. ಕೆಲವರು ಇದನ್ನು ತೊಗೊಂಡ್ಬಿಟ್ಟು ತಣ್ಣಗಾದ್ಮೇಲೆ ರೌಂಡ್ ಮಿಕ್ಸಿನೂ ಮಾಡ್ಕೊತಾರೆ. ಬಟ್ ಮಿಕ್ಸಿ ಮಾಡಿದ್ರೆ ಹೇಳಿದ್ನಲ್ಲ, ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ, ಅಂದರೆ ಬಸಾರ್ ಥರ ಆಗೋಗುತ್ತದೆ, ಮಶಪ್ ಥರ ಅನ್ಸಲ್ಲ. ಸೊ ಹಾಗಾಗಿ ನಾನು ಮಸ್ಕೊತೀನಿ. ಇದು ಕಡಿಯೋ ಕೋಲ್ ಇರುತ್ತಲ್ಲ, ಇದು ಮಶಪ್ ಮಸಿಯೋಕ್ಕೇ ಕೋಲ್ ಸಿಗುತ್ತೆ, ಅದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಮ್ಯಾಶ್ ಮಾಡ್ಕೊಳೋಕ್ಕಿಂತ ಮುಂಚೆ ಇದಕ್ಕೆ ನಾನು 2 ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ, ಮತ್ತು ತೆಂಗಿನ ತುರಿನೂ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ನಾನಿಲ್ಲಿ ಮಜ್ಜಿಗೆ ಕಡಿಯೋ ಕೋಲಿಂದ ಇದನ್ನು ಮ್ಯಾಶ್ ಮಾಡ್ಕೊತಿದ್ದೀನಿ. ಸೊ ಅದರಲ್ಲೂ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ತಿದ್ದೀನಿ. ಮತ್ತು ನಾನು ಈ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಥವಾ ಹೆಲ್ತ್ ವೈಸ್ ಒಳ್ಳೇದಲ್ಲ ಅಂತ ಅನ್ಸೋದಾದರೆ ಖಾರ ಪುಡಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಮ್ಯಾಶ್ ಮಾಡೋ ಟೈಮಲ್ಲಿ 1-2 ಸ್ಪೂನ್ ಖಾರ ಪುಡಿನ ಸೇರಿಸ್ಬಿಟ್ಟು ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಈ ಥರ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಆಗಿದೆ. ಈಗ ಆದಮೇಲೆ ಇದಕ್ಕೆ ನೀರು ತೆಗ್ದಿಟ್ಟಿದ್ನಲ್ಲ, ಆ ನೀರನ್ನ ಸೇರಿಸ್ತಿದ್ದೀನಿ. ನಾನು ಒಂದು 3.5 ಕಪ್ಪಷ್ಟು ನೀರು ಸೇರಿಸಿದ್ದೆ ಇಲ್ಲಿ ಬೇಯೋಕ್ಕೆ. ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ನಾನು. ಬೇಕಾದ್ರೆ ನಿಮಗೆ ಗಟ್ಟಿ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರ್ಬೇಕು ನನಗೆ, ಹಾಗಾಗಿ 3.5 ಕಪ್ಪಷ್ಟು ಸಾಕಾಗುತ್ತೆ. ನಿಮ್ಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಾಗಿದೆ. ಇದಕ್ಕೆ ಒಂದು ಒಗ್ಗರಣೆನೂ ಕೊಟ್ಬಿಡೋಣ ಈಗ. ನೋಡಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು 4ರಿಂದ 5 ಎಸ್ಲು ಬೆಳ್ಳುಳ್ಳಿನೂ ಹಾಕ್ತಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಕೊಂಡು ಸೇರಿಸ್ಕೊತಿದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆ ನೀವು ಇಂಗು ಕೂಡ ಹಾಕ್ಕೋಬೋದು ಒಗ್ಗರಣೆಗೆ. ಮತ್ತೊಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲದನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಇದನ್ನು ಈ ಸಾಂಬಾರೊಳಗೆ ಸೇರಿಸ್ತಿದ್ದೀನಿ. ಈಗ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಈಗ ಮತ್ತೆ ಇದನ್ನು ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಕುದಿಸೋಣ ಇನ್ನೊಂದು ಸತಿ ಇದನ್ನು.
ಈಗ ಸಾಂಬಾರಿಗೆ ಉಪ್ಪು ಆ್ಯಡ್ ಮಾಡಿರಲಿಲ್ಲ, ಸೊ ಉಪ್ಪೊಂದು ಆ್ಯಡ್ ಮಾಡ್ಕೊತೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಊಟಕ್ಕೆ ಆಲ್ಮೋಸ್ಟು ಸಾಂಬಾರೇ ತುಂಬ ಇಂಪಾರ್ಟೆಂಟು. ಸಾಂಬಾರೊಂದು ರುಚಿಯಾಗಿದ್ಬಿಟ್ರೆ ಆಲ್ಮೋಸ್ಟ್ ಅಡುಗೆ ಪೂರ್ತಿ ಚೆನ್ನಾಗಿದೆ ಅನ್ನೋ ಲೆಕ್ಕನೇ ಬಂದ್ಬಿಡುತ್ತೆ. ನೋಡಿ ಇದು ಕುದ್ದು ಫುಲ್ ರೆಡಿ ಇದೆ ಈಗ ಸಾಂಬಾರು. ನಾನೀಗ ಇವತ್ತು ಸಾಂಬಾರು ಜೊತೆಗೆ ಮುದ್ದೆ ಮಾಡಿದ್ದೀನಿ. ನೋಡಿ ಮುದ್ದೆ, ಸಾಂಬಾರು ಜೊತೆಗೆ ಈರುಳ್ಳಿನೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಸಾಂಬಾರು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈವನ್ ರೊಟ್ಟಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಅಂದರೆ ಗಟ್ಟಿ ಇದ್ದರೆ ಸೊ ಪಲ್ಯ ಥರ ಅಂದರೆ ದಾಲ್ ಥರನೇ ಅನ್ಸುತ್ತದು. ಹಂಗೆ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಟ್ರೈ ಮಾಡಿ ರೆಸಿಪಿನ, ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ವೀಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.